ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ತಿರುವನ್ನು ಬಿಜೆಪಿ ಕೊಡುತ್ತಿರುವಂತೆ ಕಾಣಿಸುತ್ತಿದೆ. ಅದರ ಪಟ್ಟಿ ಅಂತಿಮವಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಹುಶಃ 4-5 ನಿಮಿಷದಲ್ಲಿ ಪ್ರಕಟವಾಗುವ ಸರ್ವ ಸಾಧ್ಯತೆ ಇದೆ. ಆದರೆ ನಮಗೆ ಅದಕ್ಕೆ ಮೊದಲೇ ಬಂದಿರುವಂತಹ ವಾಸನೆಯ ಪ್ರಕಾರ ಮಾಜಿ ಮುಖ್ಯಮಂತ್ರಿ ಶೆಟ್ಟರ್ಗೆ ಇಲ್ಲ, ಉಪಮುಖ್ಯಮಂತ್ರಿ ಈಶ್ವರಪ್ಪಗೆ ಇಲ್ಲ, ಉಪಮುಖ್ಯಮಂತ್ರಿ ಸವದಿಗೆ ಇಲ್ಲ, ಉಪಮುಖ್ಯಮಂತ್ರಿ ಕಾರಜೋಳಗೆ ಇಲ್ಲ ಅಂತ ಪದೇ ಪದೇ ಬರ್ತಾ ಇದೆ. ಒಂದು ಬಾಂಬ್ ಆದರೆ ಯೋಚನೆ ಮಾಡ್ಬೋದು, 10 ಬಾಂಬ್ಗಳನ್ನು ಏಕ್ದಮ್ ಹಾಕಿದ್ರೆ ಈ ಇಬ್ಬರು ವಿರೋಧಿ ದಿಲ್ಲಿಯಿಂದ ಏನು ಮಾಡಬೇಕು ರಾಜ್ಯದ ಜನ? ಏನೋ ಅದು ಏನು ಪಟ್ಟಿ ಬರುತ್ತೆ ಬರಲ್ಲ ಅನ್ನೋದನ್ನು ಆಮೇಲೆ ನೋಡೋಣ. 20ಕ್ಕೂ ಹೆಚ್ಚು ಶಾಸಕರ ಅಥವಾ ಹೆಸರುಗಳನ್ನು ಪಟ್ಟಿಯಿಂದ ಕೈ ಬಿಟ್ಟು ಬಹುದೊಡ್ಡ ಒಂದು ಪ್ರಯೋಗ ಅಥವಾ ಯಜ್ಞಕ್ಕೆ ಕೈ ಹಾಕಿರುವಂಥ ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ ಅವರ ಕಾರ್ಯ ಕೆಲಸ ಮಾಡುವುದೇ ಅಥವಾ ಇಲ್ಲವೇ? ಈ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ನಾನು ರಂಗನಾಥ್, ನನ್ನ ಜೊತೆ ಇದ್ದಾರೆ ದಿವ್ಯ ಜ್ಯೋತಿ, ಮತ್ತು ಸಹಜವಾಗಿ ಇಂಥ ದಿನಗಳಲ್ಲಿ ಹೆಚ್ಚುವರಿ ನೆರವಿಗೆ ನಮ್ಮ ಜ್ಞಾನಾರ್ಜನೆಗೋಸ್ಕರ ಬಂದಿದ್ದಾರೆ ವಿಶೇಷ ಅತಿಥಿಗಳಾಗಿ ಅರುಣ್ ಬಡಿಗೇರ್ ಹಾಗೂ ಸುಕೇಶ್. 3 ದಿನಗಳಿಂದ ದಿಲ್ಲಿಯಲ್ಲಿ ನಡೆಯುತ್ತಿರುವ ಸರ್ಕಸ್ಗೆ ಈಗ ಒಂದು ಹಂತದಲ್ಲಿ ತೆರೆ ಬೀಳುವಂತೆ ಕಾಣಿಸುತ್ತಿದೆ. ಒಂದು ಜಂಬೋ ಪಟ್ಟಿ ಅಂದರೆ 150 ಪಟ್ಟಿ ಇರಬಹುದು ಅಂತಿದ್ದಾರೆ. ಅದನ್ನು 9 ಗಂಟೆಗೆ ಭಾರತೀಯ ಜನತಾ ಪಕ್ಷ ಬಿಡುಗಡೆ ಮಾಡುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನೂ ನಮ್ಮ ಪತ್ರಿಕಾಗೋಷ್ಠಿ ದಿಲ್ಲಿಯಲ್ಲಿ ಪ್ರಾರಂಭವಾಗಿಲ್ಲ. ಅದಾದ ಕೂಡಲೇ ನೇರವಾಗಿ ಅದರ ಕಡೆಗೆ ಹೋಗ್ತೀವಿ ಮತ್ತು ಆ ಪಟ್ಟಿಯಲ್ಲಿ ಇರಬಹುದಾದ ಹೆಸರುಗಳನ್ನು ತೆಗೆದುಕೊಂಡು ಅದರಿಂದ ಆಗುವ ಪರಿಣಾಮಗಳನ್ನು ಕುರಿತು ನಂತರ ಚರ್ಚೆಗೆ ಬರ್ತೀವಿ. 24ರಲ್ಲಿ ಕೇಂದ್ರದಲ್ಲಿ ಮತ್ತೆ ಕೇಸರಿ ಪತಾಕೆಯನ್ನು ಹಾರಿಸುವ ಲೆಕ್ಕಾಚಾರದಲ್ಲಿರುವಂಥ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕ ಬಹಳಷ್ಟು ಇಂಪಾರ್ಟೆಂಟ್. ಬಿಕಾಸ್ 26 ಸೀಟ್ಗಳನ್ನು ಕಳೆದ ಬಾರಿ ಗೆದ್ದಿದ್ರು. ಈ ಬಾರಿ ಅದಕ್ಕೆ ಮೊದಲೇ ವಿಧಾನಸಭೆಯೇ ಅಗ್ನಿ ಪರೀಕ್ಷೆಯಾಗಿ ಮಾರ್ಪಟ್ಟಂಗೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಗೆಲ್ಲಲು ಕಸರತ್ತು ನಡೆಸಿರುವಂಥ ಭಾರತೀಯ ಜನತಾ ಪಕ್ಷ ರಣತಂತ್ರಗಳಲ್ಲಿ ಕೆಲವೊಂದು ವಿವಾದದ ಸ್ವರೂಪದ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿರುವ ಪರಿಣಾಮ ಕೆಲವೆಡೆ ಉಲ್ಟಾ ಆದರೂ ಆಗಬಹುದು. ಯಾವುದು ಅಷ್ಟು ಸುಲಭವಾಗಿ ಆಗುತ್ತಿಲ್ಲ. ಸಂಸದೀಯ ಮಂಡಳಿಯ ಸಭೆ ಮುಗಿದಿದೆ, ನಡ್ಡಾ ಅಪ್ರೂವಲ್ ಕೊಟ್ಟಿದ್ದಾರೆ, ಅಮಿತ್ ಶಾ ನೋಡಿದ್ದಾರೆ, ಮೋದಿ ಗಮನಕ್ಕೆ ಬಂದಿದೆ. ಪಟ್ಟಿ ಇನ್ನೇನು ಬರುತ್ತೆ. ಹಲವು ವಿಚಾರಗಳಲ್ಲಿ ಈ ಪಟ್ಟಿಯಲ್ಲಿ ಇರಬಹುದಾದ ಕೆಲವು ಮಾಹಿತಿಗಳು ಹೊರಕ್ಕೆ ಬಂದಿರುವ ಪರಿಣಾಮ ರಾಜ್ಯದಲ್ಲಿ ನಾಯಕರ ನಡುವೆ ಒಮ್ಮತ ಮೂಡದಂಗೆ ಕಾಣಿಸುತ್ತಿಲ್ಲ. ಇದೇ ಮೊದಲ ಬಾರಿಗೆ ಕೇಂದ್ರ ನಾಯಕರ ಮಾತನ್ನು ರಾಜ್ಯದ ನಾಯಕರು ಒಪ್ಪುತ್ತಿಲ್ಲ ಅನ್ನುವುದಕ್ಕಿಂತ ನೇರವಾಗಿ ಒಂದು ರೀತಿ ಶಿಸ್ತಿಗೆ ಬಗ್ತಾ ಇದ್ದೀವಿ ಅಂತ ತೋರಿಸ್ತಾ ಇಲ್ಲ. ಇದು ಬಿಜೆಪಿ ಪಟ್ಟಿಗೆ ದೊಡ್ಡ ಅಡ್ಡಿಯಾದರೂ ಆಗಬಹುದು. ಹಾಗಾಗಿ ಪಟ್ಟಿಯಲ್ಲಿ ಒಂದೆರಡು ಬದಲಾವಣೆಗಳು ಆಗಬಹುದೇನೋ. ಹೈಕಮಾಂಡ್ ಮಾತ್ರ ತನ್ನ ನಿಲುವಿನಿಂದ ಯಾವುದೇ ರೀತಿಯ ಹಿಂದೆ ಸರಿಯುವ ಲಕ್ಷಣಗಳು ಕಾಣಿಸುತ್ತಿಲ್ಲ. ರಾಜ್ಯ ಬಿಜೆಪಿಯಲ್ಲಿ ಹಾಗೆ ನೋಡಿದ್ರೆ ರಾಜ್ಯ ರಾಜಕಾರಣದಲ್ಲೇ ಮೊದಲ ಬಾರಿಗೆ ಇಂತಹ ಒಂದು ಮೇಜರ್ ಸರ್ಜರಿ ಮಾಡುವ ನಿರ್ಣಯವನ್ನು ಯಾವುದಾದ್ರೊಂದು ರಾಜಕೀಯ ಪಕ್ಷ ತೆಗೆದುಕೊಂಡಿದ್ದರೆ ಅದು ಹೆಚ್ಚು ಕಡಿಮೆ ಈಗ ಬಿಜೆಪಿ ತೊಗೊಂಡಿರೋದಂಗೆ ಕಾಣಿಸುತ್ತೆ. ಬಿಕಾಸ್ ಐ ಡೋಂಟ್ ಎಕ್ಸ್ಪೆಕ್ಟ್ ಕಾಂಗ್ರೆಸ್ ಈ ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಅದಕ್ಕೆ ಮಾಡೋಷ್ಟು ಶಕ್ತಿಯೂ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಂತೂ ಆಗೋದೇ ಇಲ್ಲ. ಇದೇ ಮೊದಲ ಬಾರಿಗೆ ಒಂದು ಯಜ್ಞದಂತೆ ಈ ಸರ್ಜರಿಗೆ, ಈ ಶಸ್ತ್ರಚಿಕಿತ್ಸೆಗೆ ಮುಂದಾದಂಗೆ ಇದೆ. ಘಟಾನುಘಟಿಗಳಿಗೆ ಶಾಕ್ ಕೊಡ್ತಾ ಇದೆ. ಕುಟುಂಬ ರಾಜಕಾರಣಕ್ಕೆ ಕೊನೆ ಹಾಕುವಂತಹ ಈ ಬೆಳವಣಿಗೆಗಳು ನೋಡ್ತಾ ಇದ್ದಂಗಿದೆ. ನಂಬಿ ಬಂದವರ, ಅಂದರೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆಯಾಗಲು ಬಂದವರ ವಲಸಿಗರ ಕೈ ಬಿಡುವುದಿಲ್ಲ ಎಂಬ ಮಾತನ್ನು ಅಥವಾ ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ರವಾನಿಸಿದಂಗೆ ಕಾಣಿಸ್ತಾ ಇದೆ. ನಡ್ಡಾ ನಿವಾಸ, ಜೋಶಿ ಮನೆ, ಪ್ರಧಾನ ಮನೆಗಳಲ್ಲಿ ನಡೆದ ಸಭೆಗಳಲ್ಲಿ ಭಾಗವಹಿಸಿದ್ದ ಬೊಮ್ಮಾಯಿ ಅವರು ಕಠಿಣ ನಿರ್ಧಾರಗಳ ಸುಳುವು ಕೊಟ್ಟಿದ್ದಾರೆ. ಪಟ್ಟಿ ಅಂತಿಮವಾಗಿದೆ ಎಂದು ಹೇಳಿಬಿಟ್ಟಿದ್ದಾರೆ. ಹೇಳಿದ ನಂತರ ಅವರು ಬೆಂಗಳೂರಿಗೆ ವಾಪಸ್ ಬರುತ್ತಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಎಲ್ಲದಕ್ಕೂ ಉತ್ತರ ಬರುತ್ತೆ ಪಟ್ಟಿ ಹೊರಬಂದ ಕೂಡಲೇ. ಹಲವಾರು ಸುತ್ತಿನ ಮಾತುಕತೆ ನಂತರ ಅಂತಿಮವಾದ ಸಭೆಯಲ್ಲಿ ಎಲ್ಲವೂ ಕೂಡ ನಿರ್ಣಯ ಆಗಿದೆ. 2 ಹಂತದಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಮೊದಲನೇ ಪಟ್ಟಿ ಬಿಡುಗಡೆ ಆಗುತ್ತೆ. ಅತಿ ಶೀಘ್ರದಲ್ಲಿ ಆಗುತ್ತೆ. ಕಾಂಗ್ರೆಸ್ನವರು 92 ವರ್ಷದ ಗೌರವಾನ್ವಿತ ಹಿರಿಯರಾದಂತಹ ಶಿವಶಂಕರಪ್ಪರಿಗೆ ಇವತ್ತು ಟಿಕೆಟ್ ಕೊಟ್ಟಿದೆ. ಇದು ವ್ಯತ್ಯಾಸ. ನಮ್ಮ ನೇತೃತ್ವ, ನಮ್ಮ ಆದರ್ಶಗಳು ಬೇರೆ ಪಕ್ಷಗಳಿಗಿಂತ ವಿಭಿನ್ನವಾಗಿದೆ. ಎಷ್ಟೇ ಕಠಿಣ ನಿರ್ಣಯ ತೆಗೆದುಕೊಳ್ಳೋ ಪ್ರಸಂಗ ಬಂದರೂ ಕೂಡ ಅದನ್ನು ತೆಗೆದುಕೊಂಡು ಹೊಸ ಒಂದು ಪರಂಪರೆಯನ್ನು ಮಾಡಬೇಕನ್ನುವಂಥದ್ದಕ್ಕೆ ಬದ್ಧತೆಯಿಂದಾಗಿದೆ. ಕೆಲವೊಮ್ಮೆ ಆಶಯಗಳು ಬೇರೆ, ಆಸೆಗಳು ಬೇರೆ, ಆದರೆ ಅವೆಲ್ಲವೂ ಬಹಳ ಸಹಜವಾಗಿ ಸರಿಯಾಗಿ ಜಾರಿಗೆ ಬರುತ್ತದಾ ಎಂಬ ಪ್ರಶ್ನೆ. ಚುನಾವಣೆ ಎಂದರೆ ವಿನಬಿಲಿಟಿ, ಗೆಲುವು ಒಂದೇ ಮಾನದಂಡ. ವಯಸ್ಸು, ಜಾತಿ, ಮತ, ಕುಲ ಅಥವಾ ಅಪ್ಪ, ಮಗ, ಮಗಳು, ಸೊಸೆ, ಮಾವ, ಅತ್ತೆ ಯಾವುದು ವರ್ಕ್ ಆಗಲ್ಲ. ವಿನಬಿಲಿಟಿ ಈಸ್ ಎ ಕ್ವಶನ್. ಬಟ್ ಪ್ರಯೋಗವಾಗಬೇಕು, ಬೇರೆ ದಾರಿ ಇಲ್ಲ. ಯಾಕಂದರೆ ನಾವೇ ಮಾತಾಡ್ತಿರ್ತೀವಿ, ಎಷ್ಟು ದಿನ ಅಪ್ಪ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಹುಟ್ಟಬೇಕಾಗಿರೋ ಮರಿ ಮೊಮ್ಮಕ್ಕಳು ಎಲ್ಲರಿಗೂ ಸೀಟ್ ರೆಡಿ ಮಾಡಿ ಇಟ್ಕೊಂಡು ಕೂತ್ಕೋತೀರಿ. ಮಾನ ಮರ್ಯಾದೆ ಬೇಡವಾ ಇಲ್ಲಿ ರಾಜ್ಯ ದೇಶದಲ್ಲಿ ಅಂತ. ಸೊ ಒಂದು ಕಡೆ ನಿರ್ಧಾರ ಇದೆ ಸೈದ್ಧಾಂತಿಕವಾಗಿ, ಇನ್ನೊಂದು ಕಡೆ ಪ್ರಾಕ್ಟಿಕ್ಯಾಲಿಟಿ ಇದೆ.
ಈ ಎರಡರ ಮಧ್ಯೆ ಬ್ಯಾಲೆನ್ಸ್ ಮಾಡುವುದರಲ್ಲಿ ಬಿಜೆಪಿ ಈ ಬಾರಿ ಯಶಸ್ವಿ ಆಗಬಹುದಾ ಇಲ್ಲವಾ? ವಿ ಹ್ಯಾವ್ ನೋ ಐಡಿಯಾ. ಬಟ್ ಇವತ್ತಿನ ಬೆಳವಣಿಗೆಗಳಲ್ಲಿ ಶಾಕ್ ನಂಬರ್ 1 ದಟ್ ಈಸ್, ಮೊದಲು ಈಶ್ವರಪ್ಪನವರು ಪ್ರಕಟ ಮಾಡಿದ್ರು ಶಿವಮೊಗ್ಗದಲ್ಲಿ, ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾಗುತ್ತಿದ್ದೇನೆ ಅಂತ. ಬಿಜೆಪಿಯ ಗುಜರಾತ್ನಲ್ಲಿದ್ದ ಲೀಡರ್ಗಳು ಇದೇ ಥರ ಪ್ರಕಟಣೆಯನ್ನು ಪ್ರಾರಂಭ ಮಾಡಿಕೊಂಡಿದ್ದರು. ಅದರ ಮುಂದುವರಿದ ಭಾಗವಿದ್ದಂಗಿದೆ. ನಿನ್ನೆಯವರೆಗೆ ಶಿವಮೊಗ್ಗದಲ್ಲಿ ನನಗೆ ಟಿಕೆಟ್ ಎಂದು ಹೇಳ್ಕೊಳ್ತಾ ಇದ್ದ ಈಶ್ವರಪ್ಪನವರು ಇವತ್ತು ನಡ್ಡಾ ಅವರಿಗೆ ಒಂದು ಪತ್ರ ಬರೆದರು. ನಾನು ಸ್ವಇಚ್ಛೆಯಿಂದ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತಾ ಇದ್ದೀನಿ, ಹೀಗಾಗಿ ನನ್ನ ಹೆಸರನ್ನು ಪರಿಗಣಿಸಬೇಡಿ. ಇಷ್ಟು ದಿನ ನನಗೆ ಕೊಟ್ಟಂಥ ಸ್ಥಾನಮಾನಗಳು, ಪಕ್ಷ ಮತ್ತು ಹಿರಿಯರು ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು ಅಂತಂದರು. ಈ ಬೆಳವಣಿಗೆಯ ಬೆನ್ನಲ್ಲೇ ಇನ್ನೊಂದು ಸುದ್ದಿ ಬಂತು, ಅದು ಅವರ ಪುತ್ರನಿಗೂ ಟಿಕೆಟ್ ಸಿಗುವುದಿಲ್ಲ ಅನ್ನೋದು. ಸರಿ, ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಕೆಲ ಬೆಂಬಲಿಗರು ಹಂಗಾಮ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಅದು ಅಲ್ಲಲ್ಲಿಗೆ ನಿಲ್ತಾ ಇದೆ ಅಂತ ಕಾಣುತ್ತೆ. ಈಶ್ವರಪ್ಪ ನಿರ್ಧಾರವನ್ನು ಪ್ರಹ್ಲಾದ್ ಜೋಶಿ, ಸಿ ಟಿ ರವಿ ಸ್ವಾಗತಿಸ್ಕೊಂಡ್ರು. ಅವರು ರಾಜಕಾರಣದಲ್ಲಿ ಮುಂದುವರಿಬೇಕು, ಚುನಾವಣೆಗೆ ನಿಲ್ಲೋದು ಪಕ್ಷ ತೀರ್ಮಾನಿಸುತ್ತೆ ಅಂತ ಹೇಳಿಕೊಂಡ್ರು. ಅವರ ನಡೆ ಮಾದರಿಯಾಗಿದೆ ಅಂತ ಉಳ್ಕೊಂಡಿರೋರ ಅಭಿಪ್ರಾಯ. ದಟ್ಸ್ ಓಕೆ, ಯಾಕಂದರೆ ಯಾವಾಗ ಇನ್ನೊಬ್ರಿಗಾದಾಗ ಮತ್ತೊಬ್ರಿಗೆ ಹೇಳೋದು ಭಾಳ ಸುಲಭ. ರಾಜ್ಯದಲ್ಲಿ ಇದು ಯಡಿಯೂರಪ್ಪ, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಎಸ್ ಎ ರವೀಂದ್ರನಾಥ್ ಆದಮೇಲೆ ಈಗ ಈಶ್ವರಪ್ಪ ಸೇರಿದ್ದಾರೆ. ಅಷ್ಟರ ಮಟ್ಟಿಗೆ ಶಿವಮೊಗ್ಗಕ್ಕೆ ಹೊಸ ಮುಖ ಬರುತ್ತೆ. ಈಶ್ವರಪ್ಪನವರು ಚುನಾವಣಾ ರಾಜಕಾರಣದಲ್ಲಿ ಇರುವುದಿಲ್ಲ. 6ನೇ ತಾರೀಕು ಮತ್ತು 7ನೇ ತಾರೀಕು ಬೆಂಗಳೂರಿನಲ್ಲಿ ನಡೆದಂತ ರಾಜ್ಯ ಚುನಾವಣಾ ಸಮಿತಿಯ ಸಂದರ್ಭದಲ್ಲಿ ಎಲ್ಲ ಹಿರಿಯರ ಗಮನಕ್ಕೆ ನಾನು ತಂದೆ. ನನಗೆ ಈ ಸರಿ ಬೇಡ, ನನಗೆ ಸಂಘಟನೆ ಕೆಲಸ, ಸಮಾಜ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಏನಂತ ಮಾತನ್ನು ನಾನು ಅವ್ರ ಹತ್ರ ಪ್ರಸ್ತಾಪ ಮಾಡಿದ್ದೆ. ಆದರೆ ಅವರೆಲ್ಲರೂ ಕೂಡ ಅಲ್ಲೇನೆ ನನ್ನ ಮಾತಿಗೆ ಅವರು ಒಪ್ಪಿಗೆ ಕೊಡಲಿಲ್ಲ. ನಾನು ಚುನಾವಣೆಗೆ ಸ್ಪರ್ಧಿಸಬಾರದು ಅಂತ ತೀರ್ಮಾನ ಮಾಡಿ ಈ ಪತ್ರವನ್ನು ಬರೆದಿದ್ದೇನೆ. ಬಿಜೆಪಿಗೆ ನಾನು ಇವತ್ತು ಕಳಿಸಿರಂತ ಪತ್ರದಿಂದ ನಮ್ಮೆಲ್ಲ ಕಾರ್ಯಕರ್ತರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೆಚ್ಚಿದ್ದಾರೆ. ಗೊತ್ತಿಲ್ಲ ನನಗೆ, ಕೇಂದ್ರ ಚುನಾವಣಾ ಸಮಿತಿ ಯಾರು ಹೇಳ್ತಾರೋ ಅವ್ರು ಮಾಡ್ತಾರೆ, ಸ್ಪರ್ಧೆ ಮಾಡ್ತಾರೆ. ಈಶ್ವರಪ್ಪ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಪತ್ರ ಬರೆದಿದ್ದಾರೆ. ಈ ಮಾತನ್ನ ಅವರು ಹಲವಾರು ತಿಂಗಳ ಖಾಸಗಿಯಾಗಿ ನಮ್ಗೆ ಹೇಳ್ತಾನೆ ಇದ್ರು, ನನಗೆ ಬೇಡಪ್ಪ ಅಂತ. ಆದ್ರೆ ನಾವೇ ಹೇಳ್ತಾ ಇದ್ವಿ, ಇಲ್ಲ ನಿಮ್ಮ ಅನುಭವ ಮತ್ತು ಸರ್ವಿಸಿನ ಬೇಕಾಗುತ್ತೆ, ನಾವು ಇರಲೇಬೇಕು ಅಂತ ಅವ್ರ ಮೇಲಿನ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಹೇಳ್ತಾ ಇದ್ವಿ. ಆದರೆ ಅವರು ಬಹುತೇಕವಾಗಿ ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಅಂತಿಮವಾದಂಥ ಒಂದು ತೀರ್ಮಾನವನ್ನ ಮಾಡಿ ರಾಷ್ಟ್ರೀಯ ಅಧ್ಯಕ್ಷ ಪತ್ರ ಬರೆದಿದ್ದಾರೆ. ಅಯ್ಯಯ್ಯೋ, ಖಾಸಗಿಯಾಗಿ ಮುಖ್ಯಮಂತ್ರಿಗಳಿಗೆ ಹೇಳ್ತಿದ್ರಂತೆ ಈಶ್ವರಪ್ಪನವರು, ನಂಗೆ ಬ್ಯಾಡಪ್ಪ ಅಂತ ಹೇಳ್ಬಿಟ್ಟಿದ್ರ. ಹಾಗೆ ಹೇಳೋದಿದ್ರೆ ಯಾಕೆ ಕಾಯ್ಕೊಂಡು ಯಾರು ಹೇಳ್ತೀರಿ? ಆಲ್ ರೈಟ್, ಅವ್ರು ಬರೆದಿದ್ದಾರೆ, ಅದು ಅವ್ರ ನಿರ್ಧಾರ. ದಟ್ಸ್ ಓಕೆ. ಶಾಕ್ ನಂಬರ್ 2, ಈಶ್ವರಪ್ಪನವರ ಮಧ್ಯಾಹ್ನದ ಈ ಸುದ್ದಿಗೋಷ್ಠಿ ಮುಗಿಯುತ್ತಿದ್ದಂತೆಯೇ ಮಗದೊಂದು ಸುದ್ದಿ ಎದ್ದು ಎದ್ದು ಅಲೆ ಅಲೆಯಾಗಿ ಹೊರಕ್ಕೆ ಬರಲು ಪ್ರಾರಂಭವಾಯಿತು. ಅದು ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪನವ್ರ ಕತೆ ಇದಾಗಿದ್ದರೆ, ಮಾಜಿ ಮುಖ್ಯಮಂತ್ರಿ ಶೆಟ್ಟರ್ ಅವರ ಕತೆ. ಮಾಜಿ ಮುಖ್ಯಮಂತ್ರಿ ಶೆಟ್ಟರ್ ಅವರು ಅವ್ರ ಪತ್ರಿಕಾಗೋಷ್ಠಿ ಕರೆದರು. ನನಗೆ ಈ ರೀತಿಯ ದೂರವಾಣಿ ಕರೆ ಬಂದಿದೆ, ನನ್ನನ್ನು ನಿಮಗೆ ಸಾಕಷ್ಟು ಹಿರಿಯರಿದ್ದೀರಿ, ತುಂಬ ಟರ್ಮ್ಗಳು ಗೆದ್ದಿದ್ದೀರಿ, ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅಂತ. ಬಟ್ ದ ಡಿಫರೆನ್ಸ್ ವಾಸ್ ಕಂಪ್ಲೀಟ್ಲಿ ವಿಸಿಬಲ್. ವ್ಯತ್ಯಾಸಗಳು, ವೈರುಧ್ಯಗಳು ಇಬ್ಬರ ನಡವಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿತ್ತು. ಒಂದು ಕಡೆ ಈಶ್ವರಪ್ಪನವರು ಗೌರವದಿಂದ ವಿತ್ಡ್ರಾ ಮಾಡಿಕೊಂಡ್ರೆ, ಹಿಂದಕ್ಕೆ ಸರಿದ್ರೆ ಶೆಟ್ಟರ್ ಅವರು ಹೆಚ್ಚು ಕಡಿಮೆ ಸವಾಲು ಹಾಕುವ, ಹೆಚ್ಚು ಕಡಿಮೆ ಸಡ್ಡು ಹಾಕುವ, ಹೆಚ್ಚು ಕಡಿಮೆ ಹೈಕಮಾಂಡನ್ನು ಪ್ರಶ್ನೆ ಮಾಡುವ, ಹೆಚ್ಚು ಕಡಿಮೆ ನಾನು ಬಿಟ್ಕೊಡಲ್ಲ ಅನ್ನುವ, ಹೆಚ್ಚು ಕಡಿಮೆ ನಾನು ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಅನ್ನೋ ತೀರ್ಮಾನವನ್ನು ಸಂದೇಶದ ಮೂಲಕ ಹೈಕಮಾಂಡ್ಗೆ ರವಾನೆ ಮಾಡಿದರು. ಸ್ಪರ್ಧೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಪಕ್ಷನಿಷ್ಠನಾಗಿ ನಾನು ಕೆಲಸ ಮಾಡಿದ್ದೇನೆ, ವರಿಷ್ಠರಿಗೆ ಈ ಬಗ್ಗೆ ಗೌರವ ಇಲ್ಲವೇನೋ ಅನ್ನಿಸ್ತಾ ಇದೆ. ಈ ರೀತಿ ಫೋನ್ ಬಂದಾಗ ನನ್ನ ಮನಸ್ಸಿಗೆ ಬೇಜಾರಾಯಿತು. ಈ ಟೈಮಲ್ಲಿ ನೀವು ಹೇಳ್ತಾ ಇರೋದು ಸರಿ ಇಲ್ಲ, 3-4 ತಿಂಗಳು ಮೊದಲಾದರೂ ಹೇಳ್ಬೋದಾಗಿತ್ತು. ನಾನು ಈಗಾಗಲೇ ಕ್ಯಾನ್ವಾಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ನಾನಿನ್ನು 10 ವರ್ಷ ರಾಜಕಾರಣ ಮಾಡ್ತೀನಿ, ನಾನು ಇನ್ನೂ ಸ್ಪರ್ಧೆ ಮಾಡೇ ಮಾಡ್ತೀನಿ, ಏನೇ ಹಾಕ್ಕೊಳ್ಳಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ರು. ಕೂಡಲೇ ಬಿಜೆಪಿ ರೆಸ್ಪಾಂಡ್ ಮಾಡ್ತು ವಯಾ ಸಿ ಟಿ ರವಿ. ಶೆಟ್ಟರ್ ಪಕ್ಷದ ನಿರ್ಣಯವನ್ನು ಮೀರಲ್ಲ ಎಂಬ ವಿಶ್ವಾಸವಿದೆ ನಮಗೆ ಅಂತ ಅಂದು ಅವರಿಂದ ಸಂದೇಶವನ್ನು ರಿವರ್ಸ್ ಮಾಡಿದ್ರು. ಈ ಮಧ್ಯೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಶೆಟ್ಟರ್ ಸಂಪರ್ಕ ಮಾಡಿದ್ದಾಗ, ನಾನೇನು ಮಾಡೋಕ್ಕಾಗಲ್ಲ, ನಾನು ಹೇಳೋದೆಲ್ಲ ಹೇಳಾಗಿದೆ, ಈಗ ನಾನು ಏನೂ ಮಾಡೋ ಸ್ಟೇಜಲ್ಲಿ ಇಲ್ಲ ಅಂತಂದರು. ಇಲ್ಲಿಗೆ ಒಂದು ಹಂತಕ್ಕೆ ಮುಗಿಯಿತು ಅಂತ ನಮ್ಮ ಲೆಕ್ಕಾಚಾರ. ಆದರೆ 3ನೆಯ ಅಲೆ ತಯಾರಿಯಾಗಿತ್ತು ಇಷ್ಟೊತ್ತಿಗೆ. ದಾಟ್ ಈಸ್ ಸೋಮಣ್ಣ ತಮಗೆ ಟಿಕೆಟ್ ಬೇಕು ಅನ್ನೋದಿರಲಿ, ಅಥವಾ ಪುತ್ರನಿಗೆ ಟಿಕೆಟ್ ಬೇಕು ಅನ್ನೋದಿರಲಿ, ಗೋವಿಂದರಾಜನಗರನೇ ಉಳಿಸ್ಕೊಳ್ಳೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಏನೋ ಮಾಹಿತಿ ಬಂತು. ಗೋವಿಂದರಾಜನಗರದಲ್ಲಿ ಅವ್ರಿಗೆ ಕೊಡಲ್ಲ, ಆ ಬದಲು ಅವ್ರನ್ನ ಚಾಮರಾಜನಗರ ಅಥವಾ ಪಾಸಿಬಲ್ ಎಮರ್ಜೆನ್ಸಿ ಲಾಸ್ಟ್ ಮಿನಿಟ್ ಚೇಂಜಸ್ ಆದರೆ ಹನೂರು ಕಡೆಗೆ ಮೂವ್ ಆಗಿಬಿಡ್ಬೋದು ಇವರು ಅನ್ನೋ ಸುದ್ದಿ ಹೊರಕ್ಕೆ ಬಂತು.
ಬಟ್ ಸೋಮಣ್ಣ ಅದನ್ನು ನಿರೀಕ್ಷೆ ಮಾಡಿದಂತೆ ಕಾಣಿಸ್ತಾ ಇತ್ತು, ಅವ್ರಿಗೆ ಅದರ ಅರಿವಿತ್ತು ಅಂತ ಕಾಣಿಸ್ತಾ ಇತ್ತು. ಹಾಗಾಗಿ ಅವರು ಚಾಮರಾಜನಗರಕ್ಕೆ ಕ್ಯಾನ್ವಾಸ್ಗೆ ಹೊರಟೋದ್ರು. ಪತ್ರಿಕಾಗೋಷ್ಠಿ ದಿಲ್ಲಿಯಲ್ಲಿ ಪ್ರಾರಂಭವಾಗಿರುವಂಥ ದೃಶ್ಯಾವಳಿಗಳನ್ನ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ಧರ್ಮೇಂದ್ರ ಪ್ರಧಾನ್ ಎಲ್ಲರೂ ಈಗ ಸುದ್ದಿಗೋಷ್ಠಿಯಲ್ಲಿದ್ದಾರೆ. ಮನ್ಸುಖ್ ಮಾಂಡವೀಯ ಮತ್ತು ಇನ್ಯಾರೋ ಒಬ್ಬರು ಇದ್ದಾರೆ, ಎಲ್ಲರೂ ಇದ್ದಾರೆ ಅಲ್ಲಿ. ಹಾಂ, ಅಣ್ಣಾಮಲೈ ಸರ್ ಅವ್ರು ಬಿಡಿ, ಅವ್ರು ಇದ್ದಾರಲ್ಲ ಅಲ್ಲಿ, ಅವರೆಲ್ಲ ಇದ್ದಾರೆ ಒಟ್ಟಾಗಿ. ಈಗ ಅಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು. ಆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಿದ್ದಾಗ ನೋಡೋಣ ಯಾರೇನು ಮಾತಾಡ್ತಿದ್ದಾರೆ, ಫಸ್ಟ್ ಕೇಳಿಸ್ಕೊಳ್ಳೋಣ. ಹಿಂದಿ ಆದ್ರೆ ಆಮೇಲೆ ವಾಪಸ್ ಬರ್ತೀನಿ. मेरा विनम्र निवेदन है माननीय धर्मेंद्र जी से कि आपको संबोधित करें. धन्यवाद संजय जी. मित्रों, अभी पार्टी के राष्ट्रीय महामंत्री तथा कर्नाटक के संगठन के लंबे समय से काम करने वाले हमारे आदरणीय प्रभारी अरुण सिंह जी औपचारिक रूप में कर्नाटक की आने वाले विधानसभा, जिसकी नॉमिनेशन 13 तारीख से शुरू होकर 20 तारीख तक चलेगा और 10 मई को चुनाव होगा. आप लोगों की मन में भी उत्कंठा थी. इस बार पार्टी ने, भारतीय जनता पार्टी एक विधानसभा स्तर की ऑर्गेनाइजेशनल लीडरशिप, पार्टी की रिस्पॉन्सिबल कार्यकर्ताओं की कंसल्टेशन की प्रक्रिया पूरा किया. इसी महीने, पिछले महीने की 31 को, फिर फर्स्ट और सेकेंड कर्नाटक के सारे 31 जिले में इस प्रक्रिया को पूरा किया गया. 25,000 से ज्यादा ग्रासरूट पॉलिटिकल एक्टिविस्ट, संगठन के कार्यकर्ता उस कंसल्टेशन में पार्टिसिपेट किए. फिर 1 और 2 तारीख में कर्नाटक की डिस्ट्रिक्ट लेवल की लीडरशिप से स्टेट की लीडरशिप, हमारे नेता आदरणीय येदियुरप्पा जी, प्रदेश के लोकप्रिय मुख्यमंत्री बोम्मई जी, प्रदेश के अध्यक्ष नलिन कटील जी तथा तमाम वरिष्ठ नेता जिला की लीडरशिप से चर्चा किया. फिर 4-5-2 दिन स्टेट इलेक्शन कमेटी बेंगलुरु में बैठी. उन्होंने पैनल बनाया, विधानसभा स्तर की रिकमेंडेशन, डिस्ट्रिक्ट लेवल की रिकमेंडेशन, उसको लेके डिटेल पॉलिटिकल एनालिसिस करते हुए हमने फिर स्टेट इलेक्शन कमेटी को के अंदर हम लोग मिले. फ्रेंड्स, आज बीजेपी, जो डेमोक्रेटिक पार्टी, we have run through a consultation process starting from assembly level to state level, involving more than 25,000 grassroots worker, activist, political responsible representative. We have completed our consultation process. Karnataka State Election Committee recommended a panel of names to Central Election Committee. Central Election Committee, in the august presence of our Honorable Leader, Prime Minister of India, Shri Narendra Modi ji, National President Shri Jagat Prakash Nadda ji preside over the meeting. All the important leaders, Honorable Rajnath Singh ji, Honorable Amit Shah ji, National Organizing Secretary B.L. Santosh ji, and all the senior leaders participated in the election committee, Central Election Committee, with detailed deliberation. Today, with the recommendation of
Central Election Committee. Now we are going to announce (189) candidates for forthcoming Assembly election of Karnataka. Before formally announcing the candidates, if I say in one sentence what is the basic feature of this consultancy process and what is the outcome, मित्रों, एक राजनीतिक और प्रजातांत्रिक पार्टी के नाते, डेमोक्रेटिक पार्टी के नाते इस प्रक्रिया को पूरा करने के बाद 21वीं सदी में the people of this country has again and again reposed faith on Bharatiya Janata Party and our leader Sri Narendra Modi ji. In his leadership, India will go to a new heights. He is a visionary leader. Now we are popularly coined a word, double engine Sarkar. This is now accepted by almost all the states, and whether it is a provincial election or election for Government of India, election for Parliament of India. And today, youthfulness, freshness, new representative with new ideas, leader for next generation, and we all know Karnataka has its own character. Karnataka is citadel of knowledge, citadel of new economy. 21वीं सदी की भारत नहीं दुनिया की नई अर्थनीति की एक प्रमुख स्थान कर्नाटका है। उस कर्नाटका की विधानसभा में एक नया जनरेशन की लीडरशिप आए, फ्रेश आइडियाज के साथ आए, नयापन के साथ आए। मैं एक ही कैरेक्टर आज इस चुनाव समिति की रिकमेंडेशंस के माध्यम से आपके सामने हम प्रस्तुत करेंगे। हमें पूरा विश्वास है कर्नाटक की चुनाव प्रक्रिया इज ऑन. We have successfully conducted different mass contact programs by party and the popular government of Sri Bommai ji, and Prime Minister Modi himself campaigned and went to all part of state, and further he will also campaign for the state in the election. And with today's declaration of our candidate, the process is a step ahead. I will request my colleague Sri Arun Singh ji to formally announce the candidates and its different features. मित्रों, भारतीय जनता पार्टी विश्व की सबसे बड़ी पार्टी है। गांव गरीब किसानों के मसीहा माननीय प्रधानमंत्री नरेंद्र मोदी जी के नेतृत्व में लगातार पार्टी का ग्राफ बढ़ रहा है, और जो भी चुनाव हो रहे हैं विधानसभा में, वहां भारतीय जनता पार्टी को अद्भुत सफलता प्राप्त हो रही है। जनता का विश्वास माननीय प्रधानमंत्री जी के नेतृत्व पे है, भारतीय जनता पार्टी पे है। वहीं दूसरी तरफ ಕಾಂಗ್ರೆಸ್ ಪಾರ್ಟಿ ಪ್ರಧಾನ್ ಅವರು ಪ್ರಕಟ ಮಾಡುತ್ತಿರುವಂತಹ ಪಟ್ಟಿಯ ಪ್ರಕ್ರಿಯೆ ಪ್ರಾರಂಭವಾಗಿದೆ. 189 ಅಭ್ಯರ್ಥಿಗಳ ಪಟ್ಟಿಯನ್ನು ಈಗ ಕೊಡ್ತಾ ಇದ್ದಾರೆ. ನಮಗೆ ಬರುತ್ತಿರುವಂತಹ ಮೊದಲ ಇಂಟೆಲಿಜೆನ್ಸ್ ಮಾಹಿತಿಯ ಪ್ರಕಾರ ಸುರೇಶ್ ಕುಮಾರ್ ಹಾಗೂ ರವಿ ಸುಬ್ರಹ್ಮಣ್ಯ ಅವರಿಗೆ ಟಿಕೆಟ್ ಲಭಿಸಿದೆ ಅಂತ ಹೇಳ್ತಿದ್ದಾರೆ. ಬೆಂಗಳೂರು ನಗರದಲ್ಲಿ ಇವರಿಬ್ಬರಿಗೂ ತಪ್ಪಬಹುದು ಟಿಕೆಟ್ ಎಂಬ ಅಭಿಪ್ರಾಯ ಸಂಜೆಯವರೆಗೂ ಇತ್ತು. ಆದರೆ ಈಗಾಗಲೇ ಅವರಿಗಿಬ್ಬರಿಗೂ ಟಿಕೆಟ್ ಅನ್ನು ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಈಗ ಅಲ್ಲಿ ಅರುಣ್ ಸಿಂಗ್ ಅವರು ಮಾತನಾಡ್ತಾ ಇದ್ದಾರೆ, ಇನ್ನೂ ಪಟ್ಟಿ ನಮ್ಮ ಕೈಗೆ ತಲುಪ್ತಾ ಇಲ್ಲ, ಆದರೆ ಆ ಪಟ್ಟಿಯಲ್ಲಿ ಇರಬಹುದಾದಂಥ ಕೆಲವು ಅಂಶಗಳು ನಮ್ಮನ್ನು ತಲುಪುವುದಕ್ಕೆ ಪ್ರಾರಂಭ ಆದಂಗೆ ಇದೆ. ಹಾಗಾಗಿ ನನ್ನ ಸಹೋದ್ಯೋಗಿಗಳು ಹೇಳುತ್ತಿದ್ದಾರೆ, ಶಾಸಕ ಸುರೇಶ್ ಕುಮಾರ್ ಮತ್ತು ರವಿ ಸುಬ್ರಹ್ಮಣ್ಯ ಇಬ್ಬರಿಗೂ ಟಿಕೆಟ್ ಸಿಕ್ಕಿದೆ, ಬೆಂಗಳೂರಿನಲ್ಲಿ ಯಾವ ಸಮಸ್ಯೆಯೂ ಆದಂಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 189 ಅಭ್ಯರ್ಥಿಗಳ ಪಟ್ಟಿಯನ್ನು ಬಹುದೊಡ್ಡ ಪಟ್ಟಿ ಹಾಗೆ ಲೆಕ್ಕ ಹಾಕಿದ್ರೆ ಇನ್ನು ಕೇವಲ 35
ಶಾಸಕರ ಹೆಸರುಗಳನ್ನು ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಿದ್ರೆ ಸಾಕಾಗಿದೆ ಅವರಿಗೆ 35 ದಿನ ತಡವಾಗಿ ಮಾಡ್ಕೋಬೋದು ಅಂತ ಕಾಣುತ್ತೆ. ಅದು ಯಾವುದು ಅಂತ ನಮಗೆ ಗೊತ್ತಿಲ್ಲ. ಈ 189ರಲ್ಲಿ ಇರಬಹುದಾದ ಶಾಕ್ಗಳು ಏನೇನು ಅನ್ನೋದು ಅರಿವಿಲ್ಲ. ಅದರಲ್ಲಿ 2 ಥರ ಶಾಕ್ಗಳು ಕಾಣಿಸ್ತಾ ಇದೆ. ನಂಬರ್ 1, ಟಿಕೆಟ್ ಕೊಡಲ್ಲ ಅನ್ನೋದು. ಇನ್ನೊಂದು, ಕೆಲವರನ್ನೇನಾದರೂ ಅಪ್ಪಿ ತಪ್ಪಿ ಅವರ ಹಾಲಿ ಕ್ಷೇತ್ರಗಳಿಂದ ಬೇರೆ ಕ್ಷೇತ್ರಗಳಿಗೆ ಬದಲಾಯಿಸ್ಬಿಡ್ತಾರಾ ಅನ್ನೋದು. ಈ ಎರಡೂ ಶಾಕ್ ಇದ್ದಂಗಿದೆ. ವಿ ಹ್ಯಾವ್ ನೋ ಐಡಿಯಾ ಅದು ಯಾವ ಎಕ್ಸ್ಪೆರಿಮೆಂಟ್ಗಳು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಮುಂದೆ ಇರುವಂತಹ ಸುದ್ದಿಗಳಲ್ಲಿ 189 ಅಭ್ಯರ್ಥಿಗಳ ಪಟ್ಟಿ ಮಾತ್ರ ಕೈಗೆ ಸಿಗ್ತಾ ಇರೋವಂಥದ್ದು. ಅದರಲ್ಲಿ 35ಕ್ಕೆ ಇನ್ನೂ ಕಾಯಬೇಕು. ಬಹುಶಃ ನಾಳೆ ನಾಳಿದ್ದು ಅದರ ಆಚೆ ನಾಳೆ ಅದನ್ನು ಮಾಡ್ತಾರೆ ಅಂತ ಕಾಣುತ್ತೆ, ಯಾವತ್ತೋ ಒಂದಿನ ಅವರಿಗೆ ಸರಿ ಅನ್ನಿಸ್ದಾಗ. ಇದು ದಿಲ್ಲಿಯಲ್ಲಿ ನಡೆಯುತ್ತಿರುವಂತಹ ಸುದ್ದಿಗೋಷ್ಠಿ. ಈ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳ್ತಾ ಇದ್ದಾರೆ, ಭಾಳ ದೊಡ್ಡ ಪ್ರಕ್ರಿಯೆಯನ್ನು ನಾವು ಪಾಲನೆ ಮಾಡಿದ್ದೇವೆ, ಆ ಪ್ರಕ್ರಿಯೆಗಳ ಪ್ರಕಾರ ಈ ಆಯ್ಕೆ ಎಲ್ಲ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ವಿ ಹ್ಯಾವ್ ನೋ ಐಡಿಯಾ ಅವರ ಪ್ರಕ್ರಿಯೆಗಳು ಯಾವ ರೀತಿ ನಡೀತು, ಹೇಗೆ ನಡೆಯುತ್ತೆ ಅನ್ನೋದು ನಮಗೇನು ಐಡಿಯಾ ಇಲ್ಲ. ಬಟ್ ಅದು ಅವರವರ ಆಯ್ಕೆ. ಈಗ ನಿಮ್ಮ ಕ್ಷೇತ್ರಗಳಲ್ಲಿ ಯಾರು ಭಾರತೀಯ ಜನತಾ ಪಕ್ಷವನ್ನು ಪ್ರತಿನಿಧಿಸ್ತಾರೆ ಅಭ್ಯರ್ಥಿಯಾಗಿ ಅನ್ನೋದಕ್ಕೆ ತಿಳಿದುಕೊಳ್ಳೋದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದ್ದಂಗಿದೆ. ಬಿಕಾಸ್ ಉಳಿದವ್ರದ್ದೆಲ್ಲ ಪಟ್ಟಿ ನಮಗೆ ಸಿಕ್ಕತ್ತೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಕೊಡ್ತಾರೆ, ಅದು ಎಲ್ಲೂ ಹೋಗಲ್ಲ. ಅಲ್ವಾ, ಬರಲೇಬೇಕಲ್ಲ ನಮ್ಮ ಹತ್ರಕ್ಕೆ, ಇನ್ನೆಲ್ಲಿ ಹೋಗ್ತಾರೆ ಅವ್ರು ಬರದೆ. ಆಲ್ ರೈಟ್. ಈಗ ಸದ್ಯದ ರಿಲೀಫ್ ಏನಪ್ಪ ಅಂತಂದರೆ, ಸುರೇಶ್ ಕುಮಾರ್ ಮತ್ತು ರವಿ ಸುಬ್ರಹ್ಮಣ್ಯ ಬೆಂಗಳೂರು ನಗರದಲ್ಲಿ ಇಬ್ಬರು ಪಾರಾದಂಗೆ ಇದೆ ಗಲ್ಲು ಶಿಕ್ಷೆಯಿಂದ. ರಾಜಕೀಯ ಗಲ್ಲು ಶಿಕ್ಷೆ. ಹ್ಞೂ ರೀ, ಗಲ್ಲು ಶಿಕ್ಷೆ ರಾಜಕೀಯನೇ, ಏನು ಮರ್ಡರ್ ಏನ್ರಿ ಮಾತಾಡ್ತೀರಿ? ಆಲ್ ರೈಟ್, ರಾಜಕೀಯ ಕರೆಕ್ಟ್, ಓಕೆ ಕರೆಕ್ಷನ್, ರಾಜಕೀಯವಾಗಿ ಗಲ್ಲು ಶಿಕ್ಷೆಯಿಂದ ಪಾರು ಅಲ್ವಾ? ಓಕೆ. ಈಗಲೂ ಇನ್ನು ಅರುಣ್ ಸಿಂಗ್ ಅವರೇ ಮಾತಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂತೆ ನೋಡೋಣ ಸರ್. कर्नाटक में भारतीय जनता पार्टी के पक्ष में हवा चल रही है और कांग्रेस पार्टी जो धरातल पे नहीं है, केवल मैनेजमेंट में लगी है. ಅವ್ರು ಇನ್ನೂ ಹವಾಲೇ ಇದ್ದಾರೆ. ನಾವಿಲ್ಲಿ ಪುಟಿ ಕೊಡ್ರಪ್ಪ ಅಂತಂದ್ರೆ ಪುಟಿ ಕೊಡಲ್ಲ ಅಂತಾರೆ. ಇಲ್ಲಿ ಸುಮ್ನೆ ಹವಾಮಾನ ಖಾಲಿ ಮೇಲೆ ಮಾಡ್ಕೊಂಡು ಕೆಳಗೆ ಹೋಗ್ಬೇಕಪ್ಪ. ಆಗ್ತಾ ಇದೆ ಸರ್. ಇಲ್ಲಿ ಹವಾಮಾನ ಮೇಲೆ ಕೆಳಗೆ ಆಗ್ತಾ ಅಯ್ಯೋ ಇದೆ. ರಾಮ. ಹೊಸಬರಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಯುವ ಪೀಳಿಗೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಬಹುತೇಕ ಕಡೆಗಳವರು ಬದಲಾಯಿಸ್ತಾ ಇರುವಂಥ ಜಾಗದಲ್ಲೆಲ್ಲ ಹೊಸಬರನ್ನು ಎಳೆದುಕೊಂಡು ಒಳಗೆ ಬಿಡ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಯಾರ್ಯಾರು ಅಂತ ನಮಗೂ ಐಡಿಯಾ ಇಲ್ಲ, ಈಗ ಗೊತ್ತಾಗತ್ತೆ. ಅರುಣ್ ಸಿಂಗ್ ಅವ್ರನ್ನ ನಾವು ಮನವಿ ಮಾಡ್ಕೊಳ್ಳೋದು ಒಂದೇ, ಆದಷ್ಟು ಬೇಗ ಮುಗಿಸಿ ಪಟ್ಟಿಯನ್ನು ಕೊಡಿ. ನೋಡೋಣ. ಮತ್ತೆ ಬ್ಯಾಕ್ ಟು ಡೆಲ್ಲಿ.